ನಿಮಗೆ ಗೊತ್ತಾ, ಈ ಒಬ್ಬ ಪಾದ್ರಿಯ ಧೈರ್ಯವೇ ಇಂದಿನ ವ್ಯಾಲೆಂಟೈನ್ಸ್ ಡೇಗೆ ಕಾರಣ. ಬನ್ನಿ ನೋಡೋಣ. ಬಹಳ ವರ್ಷಗಳ ಹಿಂದೆ ಪ್ರಾಚೀನ ರೋಮ್ನಲ್ಲಿ ವ್ಯಾಲೆಂಟೈನ್ ಎಂಬ ಒಬ್ಬ ದಯಾಳು ಪಾದ್ರಿ ಬದುಕುತ್ತಿದ್ದ. ಆ ಸಮಯದಲ್ಲಿ ರೋಮ ಚಕ್ರವರ್ತಿ ಕ್ಲಾಡಿಯಸ್ ಒಂದು ಕಠಿಣ ಕಾನೂನು ಜಾರಿಗೆ ತಂದನು. ಅವನಿಗೆ ಅನಿಸಿತು, ಮದುವೆಯಾಗದ ಪುರುಷರು ಉತ್ತಮ ಸೈನಿಕರಾಗುತ್ತಾರೆ ಎಂದು. ಆದ್ದರಿಂದ ಯುವಕರ ಮದುವೆಯನ್ನು ನಿಷೇಧಿಸಲಾಯಿತು. ಆದರೆ ವ್ಯಾಲೆಂಟೈನ್ಗೆ ಪ್ರೇಮವು ಪವಿತ್ರವೆಂದು ನಂಬಿಕೆ. ಮದುವೆ ದುರ್ಬಲತೆ ಅಲ್ಲ, ಅದು ದೇವರ ಆಶೀರ್ವಾದವೆಂದು ಅವನು ಭಾವಿಸಿದ. ಹೀಗಾಗಿ ರಾತ್ರಿ ಹೊತ್ತಿನಲ್ಲಿ ಮಂದಿರದ ದೀಪಗಳ ಬೆಳಕಿನಲ್ಲಿ ಅವನು ರಹಸ್ಯವಾಗಿ ಯುವ ಜೋಡಿಗಳ ಮದುವೆ ನೆರವೇರಿಸುತ್ತಿದ್ದ. ಈ ವಿಚಾರ ಚಕ್ರವರ್ತಿಗೆ ತಿಳಿದಾಗ ವ್ಯಾಲೆಂಟೈನ್ ಬಂಧಿಸಲ್ಪಟ್ಟನು ಮತ್ತು ಕಾರಾಗೃಹಕ್ಕೆ ಹಾಕಲಾಯಿತು. ಜೈಲಲ್ಲಿದ್ದರೂ ಕೂಡ ಅವನು ಪ್ರೀತಿ ಮತ್ತು ನಂಬಿಕೆಯನ್ನು ಬಿಡಲಿಲ್ಲ. ಕಥೆಯ ಪ್ರಕಾರ ಅವನು ಜೈಲರ್ನ ಮಗಳನ್ನು ಸ್ನೇಹಿತೆಯಾಗಿಸಿಕೊಂಡು ಅವಳಿಗೆ ಧೈರ್ಯ ನೀಡಿದ. ಫೆಬ್ರವರಿ 14ರಂದು ಶಿಕ್ಷೆಗೆ ಮೊದಲು ಅವನು ಒಂದು ಪತ್ರ ಬರೆದನು. ಅದರ ಕೊನೆಯಲ್ಲಿ ಹೀಗೆ ಬರೆಯಲ್ಪಟ್ಟಿತ್ತು: ಫ್ರಮ್ ಯುವರ್ ವ್ಯಾಲೆಂಟೈನ್. ಅವನು ಪ್ರೀತಿಗಾಗಿ ತನ್ನ ಪ್ರಾಣವನ್ನು ತ್ಯಾಗ ಮಾಡಿದ. ಆ ಕಾರಣದಿಂದಲೇ ಪ್ರತಿ ವರ್ಷ ಫೆಬ್ರವರಿ 14ರಂದು ವಿಶ್ವದೆಲ್ಲೆಡೆ ವ್ಯಾಲೆಂಟೈನ್ಸ್ ಡೇ ಆಚರಿಸಲಾಗುತ್ತದೆ. ಗಿಫ್ಟ್ಗಳು, ಹೂವುಗಳು ಮಾತ್ರವಲ್ಲ, ನಿಜವಾದ ಪ್ರೀತಿ ಧೈರ್ಯಶಾಲಿ, ನಿಷ್ಠಾವಂತ ಮತ್ತು ಹೋರಾಡಲು ಯೋಗ್ಯವೆಂಬುದನ್ನು ನೆನಪಿಸಲು.